ಹಾಯ್, ಎಲ್ರಿಗೂ ನಮಸ್ಕಾರ. ಆರ್ ಅಡಿಗೆ ಮನೆಗೆ ಸ್ವಾಗತ. ಅವರೆಕಾಯಿ ಹೊಸ ತರ ಸಾಂಬಾರ್ ಮಾಡ್ತಾ ಇದೀವಿ. ಇದು ಮುದ್ದೆ, ಚಪಾತಿ, ಅನ್ನ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಫಸ್ಟ್ ಏನ್ ಮಾಡ್ತಾ ಇದೀರಾ ರೀ? ಬಿಸಿ ಇಟ್ಟಿದ್ದೀನಿ, ಬಿಸಿ ಆಗಿದೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಇವತ್ತು ಕೊಬ್ಬರಿ ಎಣ್ಣೆ ಮಾಡೋಣ, ಚೆನ್ನಾಗಿರುತ್ತೆ. ಹೌದು, ಅವರೆಕಾಯಿ ಯಾವಾಗೂ ಅದೇ ಥರ ಮಾಡಿದ್ರೆ ಟೇಸ್ಟ್ ಇರಲ್ಲ. ಅದಕ್ಕೆ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈ ಎಣ್ಣೆ ಬಿಸಿ ಆಗ್ತದಕ್ಕೇ ಎಲ್ಲೋ ಮಸ್ಟರ್ಡ್ ಹಾಕ್ಕೊತಾ ಇದ್ದೀನಿ. ಯಾವ್ದು ಬೇಕಾದ್ರೂ ಹಾಕೋಬೋದು, ಬ್ಲಾಕ್ ಆರ್ ಹಾಕೋಬೋದು, ಎಲ್ಲೋ ಆರ್ ಹಾಕೋಬೋದು. ಎಲ್ಲ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಅಕಸ್ಮಾತ್ ಇಲ್ಲ ಎಲ್ಲೋ ಅಂದ್ರೆ ಬ್ಲಾಕ್ ಕಲರ್ ಹಾಕೋಬಹುದು. ಮಾಮೂಲಿ ಹಾಕೊಂಡು ಸಾಸು ಸ್ವಲ್ಪ ಸಿಡಿತದಂಗೆ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕೊಂತ ಇದ್ದೀನಿ. ಈರುಳ್ಳಿ ಏನಾಗಬೇಕು? ಬೇಯಬೇಕು, ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಬೇಯೋದಲ್ಲ, ಮಾಮೂಲಿ ಮಾಡ್ತಾರೆ. ಎಣ್ಣೆಗೆ ಹಾಕೊಂಡು ಬಾಡಬೇಕು ಅಂತ ಏನು ಮಾಡಿ ಫ್ರೈ ಆಗಬೇಕು. ಫ್ರೈ ಆಗಬೇಕು. ನಿಂತ್ಕೊಂಡು ಇಂಟ್ರೊಡಕ್ಷನ್ ಕೊಡು ಅಂತಂದ್ರೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕೊಡ್ತಾರೆ. ಇವಾಗ ಸ್ವಲ್ಪ ಕರ್ಬೇವು ಹಾಕೊಂತ ಇದ್ದೀನಿ. ಸ್ನಾನ ಮಾಡ್ತೀರಾ? ಕರ್ಬೇವು ನೀವೇ ಹೇಳಿದ್ರಲ್ಲ ಸ್ನಾನ ಮಾಡ್ಕೊಂಡಿರ್ತೀವಿ ಅಂತ. ಅದಕ್ಕಿನ್ನ ಹ್ಯಾಂಡ್ ವಾಶ್ ಎಲ್ಲ ಹಾಕ್ಕೊಳ್ಳಲ್ಲ, ಹಂಗೆ ಬರೀ ನೀರು ತೊಳಿತಾರೆ. ಸೋಪು ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡ್ತಾರೆ, ಬರೀ ನೀರು ಸ್ನಾನ ಮಾಡ್ತಾರೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತದೆ. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋದು. ಅಕಸ್ಮಾತ್ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಬೋದು, ಬರೀ ಶುಂಠಿ ಮತ್ತೆ ಹಾಕ್ಕೊಬೋದು. ಅವರೆಕಾಯಿ ಸಾರನ್ನ ತುಂಬ ನೋಡಿರ್ತೀರ, ಇದು ನೋಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳಬೇಕು ಅವರೆಕಾಯಿ ಸಾರು ಇದು ಡಿಫ್ರೆಂಟ್ ಆಗಿದೆಯಾ ಇಲ್ಲ ರೆಗ್ಯುಲರ್ ಇದೆಯಾ ಅಂತ. ನೋಡ್ತಾ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ, ನೋಡಿ ಹಂಗೆ. ಆಕ್ಚುಲಿ ಅವರೆಕಾಯಿ ಸಾಂಬಾರ್ ಮಸ್ಟ್ ಟ್ರೈ ಮಾಡುವಂತ ಸಾಂಬಾರು, ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟ್. ನಮ್ಮ ಆರೋಗ್ಯವ್ರು ಹೆಂಗೆ ಹೇಳ್ತಾರೆ ಗೊತ್ತಾ, ಮೊದಲೇ ಮಾಡಿ ಕೊಟ್ಟಿರ್ತೀವಿ, ತಿಂದಿರ್ತಾರೆ. ಓಕೆ ಚೆನ್ನಾಗಿದೆ ಅಂದಮೇಲೆ ವಿಡಿಯೋ ಮಾಡೋಕ್ಕದು, ಅದಕ್ಕೆ. ಈರುಳ್ಳಿ ಎಲ್ಲ ಬಾಡಿದೆ. 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ 1/4 ಟೇಬಲ್ ಸ್ಪೂನ್ ಅಷ್ಟು ಅಷ್ಟು ಹಾಕ್ಕೊತಾ ಇದ್ದೀನಿ. ಅವರೆಕಾಯಿ ಹಾಕಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದು. ಕ್ವಾಂಟಿಟಿ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನಿಲ್ಲ, ನಮ್ಮ ಪರ್ಪಲ್ ಕಲರ್ ಬದನೆಕಾಯಿ ಒಂದು 3 ಮೀಡಿಯಮ್ ಸೈಜು, ಆಲೂಗಡ್ಡೆ ಮೀಡಿಯಮ್ ಸೈಜು ಒಂದು 3, ಒಂದು 1/4 kg ಜಾಸ್ತಿ ಅವರೆಕಾಯಿ. ಬಿಡ್ಸಾದ್ಮೇಲೆ 1/4 kg ಅಷ್ಟು ಅವರೆಕಾಯಿ ಹಾಕೊಂಡಿರೋದು. ಹೌದು, ಬಿಡ್ಸಿರೋ ಅವರೆಕಾಯಿನ 1/4 kg ಎಷ್ಟು ಅಂತಂದ್ರೆ ಆಮೇಲೆ ಅವರು ಇದು ಒಗ್ಗರಣೆಲ್ಲೇ ಬಾಡ್ತಾ ಇರಲಿ. ಇದು ಮೇನು ನಿಮಗೆ ಮಸಾಲೆನೇ. ನೀವು ಮಸಾಲೆ ಇದೆಲ್ಲ ಸಿಂಪಲ್, ಆಲ್ರೆಡಿ ಎಲ್ಲ ನೀವೆಲ್ಲ ಹಿಂಗೆ ಮಾಡ್ತೀರಾ. ಮಸಾಲೆನೇ ಇದಕ್ಕೆ ಡಿಫ್ರೆಂಟು. ಇವಾಗ ಇದು ಒಂಚೂರು ಒಗ್ಗರಣೆಲ್ಲೇ ಹಿಂಗೆ ಬಾಡ್ತಾ ಇರಲಿ, ಅಷ್ಟರಲ್ಲಿ ಹೋಗಿ ಒಂದು ಮಸಾಲೆ ರುಬ್ಕೊಂಡ್ಬಿಡೋಣ. ರುಬ್ಕೊಳ್ಳೋಕೆ ಏನೇನು ಹಾಕೊಂತ ಇದ್ದೀರಾ ರೀ? ರುಬ್ಕೊಳ್ಳೋಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ, ಸ್ವಲ್ಪ ಶುಂಠಿ. ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ಒಗ್ಗರಣೆಗೆ, ಅದಕ್ಕೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು. ಮತ್ತು ಖಾರಕ್ಕೆ ನೋಡಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ ನಾನು, ಬಾಡಿಸ್ಕೊಂಡಿರೋದು, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು 7-8 ಇದೆ ಇದು. ನೀವು ಖಾರ ನೋಡಿಕೊಂಡು ಹಾಕ್ಕೊಬೋದು. ಒಂದು ಕೈ ತುಂಬ ಅಷ್ಟು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರ್ಕೊಂಡಿರೋದು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ನಮ್ಮ ಅಡುಗೆನವರು ತುರ್ದು ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಕ್ಕೊಂಡಾಗಿದೆ. ಇವಾಗ ಇದನ್ನೆಲ್ಲ ಫೈನ್ ಪೇಸ್ಟಾಗಿ ರುಬ್ಕೊಂಡ್ಬಿಡೋಣ. ಅಡುಗೆವನ್ನರ ಕ್ಲೀನಾಗಿ ರುಬ್ಕೊಂಬಿಡಿ, ಫೈನ್ ಪೇಸ್ಟಾಗಿ. ನೋಡಿ ಈ ಥರ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಇವಾಗ ಇದನ್ನು ಸಾರ್ಗೆ ಹಾಕೊಂಬಿಡೋಣ ಬನ್ನಿ. ನೋಡಿ ಒಗ್ಗರಣೆಯಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಮುಂಚೆನೆ ಟೊಮೆಟೊ ಹಾಕೊಂಡ್ಬಿಟ್ರೆ ತರಕಾರಿಗಳು ಬೇಯಲ್ಲ ಅಂತ ಹಾಕೊಂಡಿಲ್ವಾ ನೀವು? ಅದು ಹುಳಿ ಬಿಡುತ್ತಲ್ಲ, ಹುಳಿ ಬಿಟ್ಟರೆ ಒಂದೊಂದ್ಸಲ ತರಕಾರಿ ಬೇಯಲ್ಲ. ಹೌದು, ಟೊಮೆಟೊ ಹಾಕೊಂಡ್ಬಿಟ್ರೆ ಹುಳಿಗೆ ಇದಾಗ್ಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ನಮ್ಮ ಅಡುಗೆ ಮನೆಯವರು ಸ್ವಲ್ಪ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್
ವೇ ಅಲ್ಲಿ ಇರ್ತಾರೆ ಯಾವಾಗ ರೈಲು ರೈಲು ಬಿಡ್ತಾ ಇರ್ತಾರೆ. ರೈಲಲ್ಲೇ ಬಿಡಲ್ಲ, ಅಂದ್ರೆ ಟ್ರೈನ್ ತರ ಫಾಸ್ಟ್ ಜಾಸ್ತಿ ಹೋಗ್ಬಿಡ್ತಾರ ನಮ್ಮ ಮನೆಯವರು. ಏನೇ ಬೈತಾರೆ ಅನ್ಕೋಬೇಡಿ. ಅಡಿಗೆ ಮಾಡಿದ್ರೆ ಟೊಮೊಟೊ ಒಂದೇ ಒಂಚೂರು ಬಾಡಲಿ ಒಂಚೂರು ಮುಚ್ಚಿಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಇದನ್ನ ಬೇಯಿಸ್ಬಿಟ್ಬಿಡೋಣ. ಒಂದು 2 ನಿಮಿಷ ಆಗಿದೆ. ಇವಾಗ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬಿಡೋಣ. ಇಷ್ಟು ಫುಲ್ ಒಂದೇ ಸಲ ಹಾಕೊತಾ ಇದ್ದೀನಿ. ಇವಾಗ ಗಟ್ಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕೊಬೇಕು. ಇವಾಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಮಸಾಲೆ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಡಿಫ್ರೆಂಟ್ ಇದೆಯೋ ಇಲ್ವೋ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸರಿ ಟ್ರೈ ಮಾಡ್ದಿರ ಮರಿಬೇಡಿ. ಅಡಿಗೆ ಬಂದರೆ ನೀರು ಹಾಕಿ ಗಟ್ಟಿ ಇದೆ, ಸಾಗುವಾಗೋಯ್ತೀವಲ್ಲ, ಇದು ಸಾರಲ್ಲ ಸಾಗುವಾಗೋಗಿದೆ. ನೀರು ಹಾಕಿದ್ಮೇಲೆ ಸಾರಾಗುತ್ತೆ. ನೀವು ಸಾರು ಥರ ಮಾಡ್ಕೋಬೋದು, ಸಾಗು ಥರ ಮಾಡ್ಕೋಬೋದು. ಇವಾಗ ಗಟ್ಟಿ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್. ಇವಾಗ ಜಾರ್ ತೊಳೆದು ನೀರು ಹಾಕೊತಾ ಇದ್ದೀನಿ. ಹಾಕಿ ನೀರು ಹಾಕಿ ಗಟ್ಟಿ ಇದೆ, ಕುದಿ ಬರ್ಬೇಕಾಯ್ತು. ಬೇಡ ಈಗ ಮುಚ್ಕೊಳ್ಳಿ. ಕುದಿ ಬರೋದೇನು ಬೇಡ ಅಲ್ವಾ? ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು 1ರಿಂದ 2 ವಿಷಲ್ ಮೀಡಿಯಂ ಫ್ಲೇಮಲ್ಲೇ ಕೂಗಿಸ್ಬೇಕು. ಹೈ ಫ್ಲೇಮ್ ಕೊಡಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಒಗ್ಗರಣೆಲ್ಲ ತರಕಾರಿ ಎಲ್ಲ ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿದೆ. 2 ವಿಷಲ್ ಕೂಗಿದ ತಕ್ಷಣ ಚೆನ್ನಾಗಿ ಬೆಂದಿರುತ್ತೆ. 2 ವಿಷಲ್ ಇದು ಕೂಗಿಸ್ಕೊಬಿಡೋಣ. 2 ವಿಷಲ್ ಏನ್ ಬೇಡ, ನೀವು 1 ವಿಷಲ್ ಆದ್ರೆ ಸಾಕು. ಹದ್ವಾಗಿ ಬೆಂದಿರುತ್ತೆ. ಮೀಡಿಯಂ ಫ್ಲೇಮ್ ಅಲ್ವಾ? 2 ವಿಷಲ್ ಕೂಗ್ಲಿ, ಆಮೇಲೆ ತೆಗೆದು ನೋಡೋಣ ಹೆಂಗಾಗಿರುತ್ತೆ ಅಂತ. ಕುಕ್ಕರ್ ಕೂಗಿ ಪ್ರೆಷರ್ ಹಿಡಿದಿದೆ. ನೋಡೋಣ ಬನ್ನಿ ನಮ್ಮ ಸಾಂಬಾರು ಹೆಂಗಾಗಿದೆ ಅಂತ. ವಾವ್, ಸೂಪರ್ ಆಗಿದೆ. ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಇದೆ. ತಿನ್ಬಿಟ್ಟು ಹೇಳ್ರಿ ಯಾರು ಅಡುಗೆ ಮಾಡಿದ್ದಾರೆ. ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ತರಕಾರಿಗಳೆಲ್ಲ ಓವರಾಗೂ ಬೆಂದಿಲ್ಲ, ಪರ್ಫೆಕ್ಟಾಗಿ ಬೆಂದಿದೆ. ಯಾರು ಅಡುಗೆ ಮಾಡಿದ್ದಾರೆ? ಟೇಸ್ಟ್ ಮಾಡ್ತೀರಾ? ಬನ್ನಿ ನಿಮ್ಮ ಅದೃಷ್ಟ. ಯಾರು ಅಡುಗೆ ಮಾಡಿದ್ದಾರೆ? ಟೇಸ್ಟ್ ಮಾಡಿ. ಎಂತ ಮಾಡಿದ್ದೀರಾ? ಫುಲ್ ಮಜಾ ನಿಮಗೆ. ಹಾಕೊಡ್ರಿ ಇನ್ನ ಸಾರು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ? ಪರ್ಫೆಕ್ಟ್ ಆಗಿದೆ, ಸೂಪರ್ ಆಗಿದೆ, ಸಖತ್ತಾಗಿದೆ. ಅವರೆಕಾಯಿ ಸಾಂಬಾರ್ ರೆಡಿ ಆಗಿದೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.